ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ತೌಡೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಂಘದ ಗೋದಾಮು ಮತ್ತು ವ್ಯಾಪಾರಿ ಮಳಿಗೆಗಳ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಗಳೂರು ಶಾಸಕ ಬಿ. ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರೈತರ ಅನುಕೂಲಕ್ಕಾಗಿ ಸಹಕಾರ ಸಂಘಗಳಿವೆ. ಸಹಕಾರ ಸಂಘದಲ್ಲಿ ಪ್ರತಿಯೊಬ್ಬ ರೈತರಿಗೂ ಗೊಬ್ಬರ, ಬೀಜ ವಿತರಣೆ ಮಾಡಬೇಕು. ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯ, ಲಿಂಗಭೇದ, ಪಕ್ಷ ಬೆರೆಸದೆ ಎಲ್ಲರ ಸಹಕಾರದೊಂದಿಗೆ ಪ್ರಜಾಪ್ರಭುತ್ವದ ಆಸೆಯಂತೆ ನಾವು ಪ್ರಮಾಣ ಮಾಡಿರುತ್ತೇವೆ. ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧನಿರುತ್ತೇನೆ. ಜನಸೇವೆಯೇ ಜನಾರ್ದನ ಸೇವೆ ಎಂದು ಹೇಳಿದರು. ಬಿ. ಡಿ. ಸಿ. ಬ್ಯಾಂಕ್ ನಿರ್ದೇಶಕರಾದ ವೈ. ಡಿ. ಅಣ್ಣಪ್ಪ ಮಾತನಾಡಿ, ತೌಡೂರು ಸಹಕಾರ ಸಂಘದಲ್ಲಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದವು. ಹಿಂದೆ ಇದ್ದ ಸಂಘದಲ್ಲಿ ಅವ್ಯವಹಾರವಾಗಿದ್ದು ಇದನ್ನು ಸೂಪರ್ ಸೈಡ್ ಮಾಡಲಾಗಿತ್ತು. ನಾನು ನಿರ್ದೇಶಕನಾದ ಮೇಲೆ ಸಂಘಕ್ಕೆ ಬರುವ ಎಲ್ಲಾ ಗ್ರಾಮಗಳ ಮುಖಂಡರ ಮಾಹಿತಿ ಪಡೆದು ಈ ಸಂಘದಲ್ಲಿ ನಮ್ಮ ರೈತರಿಗೆ ಅನ್ಯಾಯವಾಗಿದೆ. ನಮ್ಮ ಸಂಘವು 7-8 ಕೋಟಿ ನಷ್ಟದಲ್ಲಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಗೋದಾಮು ಹಾಗೂ ವ್ಯಾಪಾರಿ ಮಳಿಗೆಗಳನ್ನು ಉದ್ಘಾಟನೆ ಮಾಡಿಸಿದ್ದೇವೆ. ಹಿಂದೆ ಪರಮೇಶ್ವರಪ್ಪ ರೈತರಿಗೆ ಗೊತ್ತಿಲ್ಲದಂತೆ ಸಹಿ ಮಾಡಿಸಿಕೊಂಡು ಸಾಲ ಮಂಜೂರು ಮಾಡಿಸಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ರೈತರ ಸಾಲಗಳು ಸುಸ್ತಿಯಾಗಿವೆ. ಸಂಘದಲ್ಲಿ ಬಂದು ಎಲ್ಲಾ ವಿಚಾರಗಳನ್ನು ತಿಳಿದುಕೊಂಡು ಸಲಹೆಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ವಿಜಯನಗರ ಜಿಲ್ಲಾ ಬಿ. ಡಿ. ಸಿ. ಬ್ಯಾಂಕ್ ಅಧ್ಯಕ್ಷರಾದ ಕೆ. ತಿಪ್ಪೇಸ್ವಾಮಿಯವರು ಮಾತನಾಡಿ, ಒಂದು ಗ್ರಾಮ ಚೆನ್ನಾಗಿರಬೇಕಾದರೆ ಶಾಲೆ, ಆಸ್ಪತ್ರೆ, ಸಹಕಾರ ಸಂಘ ಈ 3 ಅಂಶಗಳಿರಬೇಕು. ತೌಡೂರು ಸಹಕಾರ ಸಂಘದಲ್ಲಿ ಅವ್ಯವಹಾರವಾಗಿರುವುದು ನಮ್ಮ ಗಮನಕ್ಕೆ ಬಂದಿತ್ತು. ಆಡಳಿತ ಮಂಡಳಿಯವರು ತಮ್ಮ ಜವಾಬ್ದಾರಿ ಮರೆತರೆ ಸಮಾಜವನ್ನೇ ಕೊಲ್ಲಬಹುದು. 2014ರಲ್ಲಿಯೇ ಇಡೀ ಕರ್ನಾಟಕದಲ್ಲಿ 21 ಡಿ. ಸಿ. ಬ್ಯಾಂಕ್ಗಳನ್ನು ಡಿಜಿಟಲ್ ಮಾಡಿ 2023ರಲ್ಲಿ ಆನ್ಲೈನ್ ಟ್ರಯಲ್ ಮಾಡಿದಾಗ ನಕಲಿ ಸಾಲಗಾರರು ಹೊರಗಡೆ ಬಂದವು. ಇಂತಹ ಅಚಾತುರ್ಯ ಘಟನೆಗಳು ನಡೆಯುತ್ತವೆ. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈ. ಡಿ. ಅಣ್ಣಪ್ಪನವರಿಗೆ ಇಡೀ ತಾಲೂಕಿನ ಸಹಕಾರ ಸಂಘಗಳ ಬಗ್ಗೆ ತುಂಬಾ ಕಾಳಜಿಯಿದೆ. ರಿಸರ್ವ್ ಬ್ಯಾಂಕ್ನಿಂದ ಚಿಗಟೇರಿ ಹಾಗೂ ತೆಲಗಿಗೆ ಲೈಸೆನ್ಸ್ ಬಂದಿವೆ. ಜನಗಳ ಪರವಾಗಿ ಯಾವುದೇ ಫಲಾಪೇಕ್ಷವಿಲ್ಲದೆ ಜನರಿಗೆ ನೇರವಾಗಿ ಮಾಡುವ ಕೆಲಸವೆಂದರೆ ಅದು ಸಹಕಾರ ಸಂಸ್ಥೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಐ. ದಾರುಕೇಶ್, ಕೆ. ಜಿ. ಶಿವಯೋಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಕೆ. ಜಿ. ಶಿವಯೋಗಿ ಪಿ. ಎ. ಸಿ. ಎಸ್. ಅಧ್ಯಕ್ಷ, ಉಪಾಧ್ಯಕ್ಷ ಡಿ. ಕೆ. ಪರುಸಪ್ಪ, ನಿರ್ದೇಶಕರಾದ ಕೆ. ಮಂಜುನಾಥಯ್ಯ, ಎಂ. ವಿಜಯಕುಮಾರ್, ಕೆ. ಪಿ. ಕೊಟ್ರುಗೌಡ, ಕೆ. ಭರಮಪ್ಪ, ಪುಟ್ಟಣ್ಣ, ಎಸ್. ಕಾಮಪ್ಪ, ಪುತ್ರಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಗಮ್ಮ ಪರುಸಪ್ಪ, ಮುಖಂಡರಾದ ಕಾವಲಹಳ್ಳಿ ಶೇಖರಪ್ಪ, ಯರಬಳ್ಳಿ ಡಿ. ಸಿದ್ದಪ್ಪ, ರಾಜಾನಾಯ್ಕ್, ತೌಡೂರು ಕೆಂಚಪ್ಪ, ಚನ್ನಬಸವನಗೌಡ, ಷಣ್ಮುಖಪ್ಪ, ಮನೋಹರ್, ಕ್ಯಾರಕಟ್ಟೆ ನಂದ್ಯಪ್ಪ, ಹಾಲಪ್ಪ, ಅರಸೀಕೆರೆ ಪೂಜಾರ್ ಮರಿಯಪ್ಪ, ಬಾಲೇನಹಳ್ಳಿ ರಾಮನಗೌಡ, ಶೆಟ್ಟಿನಾಯ್ಕ್, ಪಿ. ಎಸ್. ಐ. ವಿಜಯಕೃಷ್ಣ, ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್. ಎಲ್ಲರ ಜೊತೆಗೆ ಒಂದೊಳ್ಳೆ ಮನಸ್ಸನ್ನು ಇಟ್ಕೊಂಡು ಸಹಕರಿಸ್ರಿ. ಈಗ ನಮ್ಮ ಸಂಘವನ್ನು ಮುಂದೆ ನಡೆಯಲಿಕ್ಕೆ ಎಲ್ಲರೂ ಅವರವರು ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಹೋಗಣ್ರಿ. ಸಂಘವನ್ನು ಚೆನ್ನಾಗಿ ಬೆಳೆಸಣ್ರಿ. ರೈತರಿಗೆ ಯಾವ ರೀತಿಯೂ ತೊಂದರೆ ಆಗದಂಗ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಮಳೆ ಬೆಳೆ ಆಗಲಿ. ಮತ್ತು ನಮ್ಮ ಕಾರ್ಯದರ್ಶಿಗೆ ಹೇಳಿದ್ದೆ, ನೋಡಪ್ಪ, ಮುಂದಿನ ಸೀಸನ್ಗೆ ಗೊಬ್ಬರ ಯಾವ ಕಾರಣಕ್ಕೂ ನಮ್ಮ ರೈತರಿಗೆ ಯೂರಿಯಾ ಇರ್ಬೋದು, ಬಿತ್ತ ಗೊಬ್ಬರ ಇರ್ಬೋದು, ಯಾವುದೇ ಇರ್ಬೋದು, ಆದಷ್ಟು ಬೇಕಾದ್ರೆ ಬೀಜಗಳನ್ನು ತಗೊಂಬಂದು ನಮ್ಮ ಭಾಗದ ರೈತರು ಯಾವ ಹೆಚ್ಚು ಬೀಜ ಬಿತ್ತಾರೋ ಆ ಬೀಜನ ತಗೊಂಬಂದು ಇಡೋಂಥ ಕೆಲಸ ಮಾಡ್ರಿ ಅಂತೇಳಿ ಇವತ್ತು ಆಕ್ಚುಲಿ ನಾನು ಮುಂಜಾನೆ ನಮ್ಮ ಇಡೀ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನ ಕರೆಸಿದ್ದೆ. ಮಾತಾಡೋಕ್ಕಾಗಿನ ಬಿಟ್ರೆ ನಮ್ಮ ಶಾಸಕರು 9 ಗಂಟೆಗೆ ಬಂದಿರೋದ್ರಿಂದ ಅವ್ರನ್ನ ನಾನು ಮೀಟಿಂಗ್ ಮಾಡೋಕ್ಕಾಗಿಲ್ಲ. ಇವತ್ತು ಆಮೇಲೆ ಅವ್ರನ್ನ ಮೀಟಿಂಗ್ ತಗೊಂಡು ನಾನು ಹೇಳ್ತೀನಿ. ಅವ್ರಿಗೆಲ್ಲ ಹೇಳಿ ಇಡೀ ನಮ್ಮ ಸೊಸೈಟಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಸೊಸೈಟಿಗೂ ಗೊಬ್ಬರ ಬೀಜದ ವ್ಯವಸ್ಥೆಯನ್ನು ನಾವು ಮಾಡಿಸ್ತಾ ಅಂತ ತಮ್ಮ ಮುಂದೆ ಹೇಳ್ತಾ ನನಗೆ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಎಲ್ಲರ ಒಳ್ಳೆ ಉದ್ದೇಶಕ್ಕೋಸ್ಕರ ನಾವು ಆಡಳಿತ ಕೊಡಬೇಕಾಗಿದೆ. ಹಾಗಾಗಿ ಎಲ್ಲಾ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳಿರ್ತವೆ, ಅದೇ ರೀತಿಯಾಗಿರ್ತಕ್ಕಂಥ ಭರವಸೆಗಳಿರ್ತವೆ. ಕೊಡಬೇಕಾದ್ದು ಈಡೇರಿಸಬೇಕಾದ್ದು ನಾವು ಏನು ಕ್ಯಾಂಪಿನಲ್ಲಿ ಮಾಡಬೇಕಾಗ್ತದೆ.
ಮಾಡಿ ಪ್ರತಿಯೊಬ್ಬರಿಗೆ ನಾವು ಶಾಸಕ ಇವತ್ತು ಇಲ್ಲಿ 7 ಪಂಚಾಯತಿ ಅಲ್ಲಿ 29 ಪಂಚಾಯತಿಗೆ ಶಾಸಕ ಯಾರಂದ್ರೆ ದೇವದಪ್ಪ ಅಂತಾರೆ. ಪಕ್ಷ ಯಾವ ಕೇಳಲ್ಲ. ಅದಾದ್ಮೇಲೆ ಈ ರೀತಿಯಾಗಿ ನಾವು ಶಾಸಕರಾಗಿ ಎಲ್ಲ ಪಕ್ಷ ಭೇದವನ್ನು ಮರೆತು, ಜಾತಿ ಭೇದ, ಲಿಂಗ ಭೇದವನ್ನು ಮರೆತು ಮಾಡಿದ್ರೆ ಮಾತ್ರ ಒಬ್ಬ ಜನನಾಯಕ ಆಗ್ತಾರೆ. ಅವರು ಏನು ನಾವು ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾದ್ರೆ ಹೇಳ್ಬೋದು, ಗೊತ್ತಿದ್ದು ಯಾವುದೇ ಕಾರಣಕ್ಕೂ ನಾವು ರಾಜಕೀಯವನ್ನು ಬೆಳೆಸಲೇ, ಜಾತಿಯನ್ನು ಬೆಳೆಸಲೇ ಪ್ರಜಾಪ್ರಭುತ್ವದ ಆಶಯದಂತೆ ನಾವು ಕೆಲಸವನ್ನು ಮಾಡಿಕೊಟ್ಟು ಪ್ರಮಾಣ ಮಾಡಿರ್ತೀವಿ. ಅದರಂತೆ ನಾವು ಮಾಡಿದಾಗ ಮಾತ್ರ ನಿಮ್ಮ ಓಟಿಗೆ ಬೆಲೆ ಬರ್ತದೆ. ನಿಮ್ಮಿಂದ ಆಯ್ಕೆ ಆದಂತಹ ಸೇವೆಗೆ ಸಾರ್ಥಕತೆ, ಜನಸೇವೆಯ ಜನಾರ್ದನ ಸೇವೆಯನ್ನ ನಿರ್ವಹಿಸಿ ಇವತ್ತು ಕನಕನ ಜಯಂತಿ ಮತ್ತು ಒಂದು ಹಳಾದಿನದ ಒಂದು 2 ಎಕರೆ ಜಾಗೆ ಅದರ ಸಿದ್ದರಾಮಯ್ಯರ ಗಮನ ಸೆಳೆಯುವಂಥದ್ದು ಮಾಡಿ ಅನುದಾನ ಕೇಳಿದೀವಿ. ಕೊಡುವಂತ ಭರವಸೆ ನಾವು ಕೊಟ್ಟಿದ್ದೇವೆ, ಕೊಡ್ತೀವಿ ಅನ್ನೋದನ್ನ. ಹಾಗಾಗಿ ಒಟ್ಟಾಗಿ ಅವರು ಒಂದು ಸಮುದಾಯವನ್ನು ಭವನ ಮಾಡೋದಕ್ಕೆ ಇವತ್ತು ಎಲ್ಲ ಸಮಾಜದವರು ಒಟ್ಟಾಗಿ ಬರ್ತಾ ಇದ್ದಾರೆ. ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿದೆ. ಹಾಗಾಗಿ ತುರ್ತುವಾಗಿ ನಾನು ಬರಲ್ಲ ಅಂತ ನಾನು ನಮ್ಮ ಇವ್ರಿಗೆ ಹೇಳಿದೆ.